ರಿಷಬ್ ಶೆಟ್ಟಿ ಕನ್ನಡ ಚಿತ್ರರಂಗದ ಪ್ರಮುಖ ನಟ, ನಿರ್ದೇಶಕ ಹಾಗೂ ಬರಹಗಾರರಲ್ಲಿ ಒಬ್ಬರು. ತಮ್ಮ ವಿಶಿಷ್ಟ ಕಥನ ಶೈಲಿ ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನು ತೆರೆ ಮೇಲೆ ತರುವ ಮೂಲಕ ಅವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಗಳಿಸಿದ್ದಾರೆ. ರಿಷಬ್ ಶೆಟ್ಟಿ ಅವರು 1983 ಜುಲೈ 7 ರಂದು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಸಿನೆಮಾ ಕ್ಷೇತ್ರದ ಮೇಲೆ ಆಸಕ್ತಿ ಇತ್ತು. ಶಿಕ್ಷಣ ಮುಗಿದ ನಂತರ ಅವರು ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ಚಿತ್ರರಂಗ ಪ್ರವೇಶ. ಅವರು ಮೊದಲಿಗೆ ಕೆಲವು ಚಿತ್ರಗಳಲ್ಲಿ ಸಣ್ಣ ಪಾತ್ರಗಳಲ್ಲಿ ನಟಿಸಿದರು. ನಂತರ ನಿರ್ದೇಶಕರಾಗಿ ತಮ್ಮ ಪ್ರತಿಭೆಯನ್ನು ತೋರಿಸಲು ಪ್ರಾರಂಭಿಸಿದರು. ಅವರ ನಿರ್ದೇಶನದ ಮೊದಲ ಪ್ರಮುಖ ಸಿನಿಮಾ ಎರಿಕ್ಕಿ 2016. ಇದರಿಂದ ಅವರು ಗಮನ ಸೆಳೆದರು. ಪ್ರಮುಖ ಚಿತ್ರಗಳು: ಕಿರಿಕ್ ಪಾರ್ಟಿ 2016. ಈ ಸಿನಿಮಾ ಭಾರೀ ಯಶಸ್ಸು ಕಂಡಿತು ಮತ್ತು ಯುವಜನರಲ್ಲಿ ಬಹಳ ಜನಪ್ರಿಯವಾಯಿತು. ಸರ್ಕಾರಿ ಹೇ ಪ್ರಾ ಶೇಯಲ್ ಕಾಸರಗೋಡು 2018. ಸರ್ಕಾರಿ ಶಾಲೆಗಳ ಮಹತ್ವವನ್ನು ತೋರಿಸಿದ ಚಿತ್ರ. ಖ್ಯಾಂಟರ 2022. ಈ ಸಿನಿಮಾ ಅವರ ಜೀವನದ ತಿರುವು. ಗ್ರಾಮೀಣ ಸಂಸ್ಕೃತಿ, ಭೂತಕೋಲ ಮತ್ತು ಪರಂಪರೆಯನ್ನು ಅದ್ಭುತವಾಗಿ ತೋರಿಸಿದ ಈ ಚಿತ್ರ ಜಾಗತಿಕ ಮಟ್ಟದಲ್ಲಿ ಪ್ರಶಂಸಿಸಲ್ಪಟ್ಟಿತು. ನಟನಾಗಿ ಸಾಧನೆ. ರಿಷಬ್ ಶೆಟ್ಟಿ ಅವರು ಕೇವಲ ನಿರ್ದೇಶಕರಷ್ಟೇ ಅಲ್ಲ, ಒಳ್ಳೆಯ ನಟರೂ ಹೌದು. ಖ್ಯಾಂಟರ ಚಿತ್ರದಲ್ಲಿ ಅವರ ಅಭಿನಯ ಬಹಳ ಪ್ರಶಂಸೆಗೆ ಪಾತ್ರವಾಯಿತು. ಪ್ರಶಸ್ತಿಗಳು ಮತ್ತು ಗೌರವಗಳು. ಖ್ಯಾಂಟರ ಚಿತ್ರದ ಮೂಲಕ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ವಿಶೇಷವಾಗಿ ಅವರ ಅಭಿನಯ ಮತ್ತು ನಿರ್ದೇಶನಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ವೈಯಕ್ತಿಕ ಜೀವನ. ರಿಷಬ್ ಶೆಟ್ಟಿ ಅವರು ಪ್ರಗತಿ ಶೆಟ್ಟಿ ಅವರೊಂದಿಗೆ ವಿವಾಹವಾಗಿದ್ದಾರೆ. ಅವರಿಗೆ ಕುಟುಂಬ ಜೀವನದ ಜೊತೆಗೆ ಸಿನೆಮಾ ಕ್ಷೇತ್ರದಲ್ಲಿಯೂ ಉತ್ತಮ ಸಮತೋಲನ ಇದೆ. ಸಮಾರೋಪ. ರಿಷಬ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗಕ್ಕೆ ಹೊಸ ಗುರುತು ತಂದುಕೊಟ್ಟ ಪ್ರತಿಭಾವಂತ ಕಲಾವಿದ. ಸ್ಥಳೀಯ ಸಂಸ್ಕೃತಿ ಮತ್ತು ಕತೆಗಳ ಮೂಲಕ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವುದು ಅವರ ದೊಡ್ಡ ಸಾಧನೆ. ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಉತ್ತಮ ಸಿನಿಮಾಗಳನ್ನು ನೀಡುವ ನಿರೀಕ್ಷೆಯಿದೆ.